ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು, ಫೆಬ್ರವರಿ 2. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರಿಂದ ಸಿ ಬಸವೇಗೌಡರ ಪುತ್ರ ರವಿಗೌಡರ ಐ ಆಮ್ ಗಾಡ್ ಚಿತ್ರದ ಟೈಟಲ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮೂಡ ಮಾಜಿ ಅಧ್ಯಕ್ಷ ಸಿ ಬಸವೇಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ಶಾಸಕ ರವಿಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ರವಿಗೌಡ ಅಂದ ತಕ್ಷಣ ನಮ್ಗೆಲ್ರಿಗೂ ಧ್ವಜ ಅನ್ನುವಂತ ಸಿನಿಮಾ ಮೂಲಕ ಪರಿಚಯ ಕನ್ನಡ ಚಿತ್ರರಂಗಕ್ಕೆ. ಆ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಡೀ 2.5 ಗಂಟೆ ಸಿನಿಮಾ. ಆ ಟೈಟಲ್ ಅಲ್ಲಿ ಒಂದ್ ಸೆಂಟೆನ್ಸ್, 2 ಪದನೋ 1 ಪದ ಇರುತ್ತೆ. ಇಡೀ ಸಿನಿಮಾದ ಬಗ್ಗೆ ಒಂದ್ ಫಸ್ಟ್ ಗ್ಲಿಮ್ಸ್ ನಾವು ಆ ಟೈಟಲ್ ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ಆ ಟೈಟಲ್ ಇವತ್ತು ರಿವೀಲ್ ಮಾಡ್ತಾ ಇದೀವಿ. ಜಾಸ್ತಿ ತಡ ಮಾಡೋದಿಲ್ಲ. ರವಿಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಶರ್ಸ್ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನನಗೆ ಆಕ್ಚುಲಿ ಅಲ್ಲಿ ಕೂತಿರ್ಬೇಕಾದ್ರೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಅಂಕಲ್ ಮುಂದೆ ನೋಡ್ಬಿಟ್ಟಿಲ್ಲ, ಒಂದು ಸ್ವಲ್ಪ ಗಾಬರಿ ಆಗ್ತಾ ಇದೆ. ಎಲ್ಲಿಂದ ಶುರು ಮಾಡಲಿ? ಅವ್ರು ಇಂಟ್ರೊಡಕ್ಷನ್ ಕೊಟ್ಟಿದ್ದು ಆಕ್ಚುಲಿ ಚೆನ್ನಾಗಿತ್ತು. ಅವರು ಸಿನಿಮಾ ಬಗ್ಗೆ ಬೇರೆದ್ರಲ್ಲೆಲ್ಲ ಇಂಟ್ರೊಡಕ್ಷನ್ ಕೊಟ್ರಿ. ನನಗೆ ಇದು ಮೈಸೂರು, ನಮ್ಮೂರು. ಸೊ ನನಗೆ ಇಲ್ಲಿ ಚಿಕ್ಕ ವಯಸ್ಸಿಂದ ಒಂದೇ ರೀತಿ ಇಂಟ್ರೊಡಕ್ಷನ್ ಆಗಿ ಅಭ್ಯಾಸ. ಅದು ಬಸವೇಗೌಡರ ಮಗ ಅನ್ನೋದು. ನನ್ಗೆ ಯಾವಾಗ್ಲೂ ಅದನ್ನ ಚಿಕ್ಕ ವಯಸ್ಸಿಂದ ಕೇಳಿಸ್ಕೊಂತ ಯಾವಾಗ್ಲೂ ಅನ್ಸೋದು, ಮುಂದೆ ಒಂದಿನ ರವಿ ಅವ್ರ ಅಪ್ಪ ಇವರು ಅನ್ಬೇಕು ಅಂತ. ಅದಿನ್ನೂ ಆಗಿಲ್ಲ, ಅದೇ ಆಗಿಲ್ಲ. ಸಾಕ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಪ್ಪ, ಆಗ್ಬೋದು. ಅಂಕಲ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನನಗೆ ಇಟ್ ಮೀನ್ಸ್ ಅ ಲಾಟ್. ಅವ್ರು ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಅವ್ರು ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ನನಗೆ ತುಂಬಾ ಕೆಲವು ಇನ್ಸಿಡೆಂಟ್ಗಳು ನೆನಪಿದೆ. ಒಂದು, ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ನಮ್ಮ ಅಪ್ಪನ ಜೊತೆನೆ ಓಡಾಡ್ತಿದ್ದೆ. ಅವರು ಎಲ್ಲೋದ್ರು ಸ್ಕೂಲ್ ಇಲ್ಲ ಅಂದ್ರೆ ನಮ್ಮ ಅಪ್ಪನ ಜೊತೆ ಇರ್ತಿದ್ದೆ ನಾನು. ಅದನ್ನ ಯಾವಾಗ್ಲೂ ಅವ್ರು ನೋಡ್ಬಿಟ್ಟವ್ರು. ಒಂದಿನ ನನಗೆ ವಿಧಾನಸೌಧದಲ್ಲಿ ಮೀಟಿಂಗ್ ನಡೀತಾ ಇದೆ, ನಾನಲ್ಲೆಲ್ಲ ಮಧ್ಯದಲ್ಲಿ ಓಡಾಡ್ತಾ ಇದ್ದೀನಿ. ಇವರು ಈ ಕೂಡ ಅವ್ನ ಹೆಗಲು ಕಟ್ಕೊಂಡ್ಬಿಡ, ಏನ ಎಲ್ಲಾ ಕಡೆ ಕರ್ಕೊಂಡ್ ಓಡಾಡ್ತೀಯ ಅವನ ಅಂತ ಬೈಯೋರು. ಅದು ಬಿಟ್ಟು ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ, ಚೆನ್ನೈಯಿಂದ ಅವ್ರು ಡೆಪ್ಟಿ CM ಅವಾಗ ಫ್ಲೈಟ್ ಅಲ್ಲಿ ಬರ್ತಾ ಇದೀವಿ. ಅವ್ರಿಗೆ ಫ್ರಂಟ್ ರೋ ಸೀಟ್ ಕೊಟ್ಬಿಟ್ಟಿದ್ದಾರೆ. ನನಗೆ 2 ಸೀಟ್ ಹಿಂದೆ, 2 ವಿಂಡೋ ಸೀಟೆ. ನನಗೆ ಗಲಾಟೆ, ಚಿಕ್ಕ ಹುಡುಗ. ನನಗೆ ಅವ್ರಿಗೆ ಯಾಕೆ ಮುಂದೆ ಕೂರಿಸಿದ್ದಾರೆ, ನನಗೂ ಆ ಸೀಟ್ ಬೇಕು ಅಂತ. ಕೊನೆಯಲ್ಲಿ ನಮ್ಮ ಅಪ್ಪನ ಜೊತೆ ಗಲಾಟೆ ಮಾಡ್ತಾ ಇದ್ದೀನಿ. ಅವ್ರು ಕೇಳಿಸ್ಕೊಂಡ್ರು ಎದ್ರು. ಆಮೇಲೆ ಏಯ್ ಗೌಡ, ಕಳ್ಸೋ ನಮ್ಮ ಮುಂದಕ್ಕೆ, ಕೂತ್ಕೊಳ್ಳ, ನೀನು ಹಾಳು ಮಾಡ್ಬಿಟ್ಟಿದೆ ಕಣ, ಮುದ್ ಮಾಡಿ ಇವ್ರನ್ನ ಅಂದ್ಬಿಟ್ಟು ಮುಂದೆ ಸೀಟ್ ಬಿಟ್ಕೊಟ್ಟಿದ್ರು ನನಗೆ ಅವತ್ತು. ಏನಪ್ಪಾ, ನನಗೆ ಆ ವಿಂಡೋ ಸೀಟ್ ಬಿಟ್ಕೊಟ್ಬಿಟ್ಟು ಅವತ್ತು ಕೂರಿಸ್ಕೊಂಡಿದ್ರು. ರಾಜಕೀಯ ಅಂತ ಬಂದ್ರೆ ಅವರೇ ನಮ್ಮ ಗುರುಗಳು. ಸಿನಿಮಾ ಅಂತ ಬಂದ್ರೆ ನಮಗೆ ಒಪ್ಪಿಸೋರ್ ಗುರುಗಳು. ಇವತ್ತು ಅವರು ಇಲ್ಲಿ ಇರ್ಬೇಕಿತ್ತು ಅಂತ ಆಸೆ ಇತ್ತು ನನಗೆ, ಬಟ್ ಅವ್ರು ಬರೋಕ್ಕಾಗಿಲ್ಲ. ಬಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ದಾರೆ, ಅದನ್ನ ಪ್ಲೇ ಮಾಡ್ತೀನಿ ಇನ್ನೊಂದು ಸ್ವಲ್ಪದಲ್ಲಿ. ಮಾದೇವ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನನಗೆ ಸಾರಿ, ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಓಕೆ, ಈಗ ಒಪ್ಪಿಸೋದು ಒಂದು ವಿಡಿಯೋ ಪ್ಲೇ ಮಾಡೋಣ. ಇಲ್ಲ, ಅವ್ರದೊಂದು ವಿಡಿಯೋ ಪ್ಲೇ ಮಾಡಿ ಆಮೇಲೆ ಟೈಟಲ್ ರಿವೀಲ್ ಮಾಡೋಣ. ಅವ್ರು ಒಪ್ಪಿಸ್ತಾರೆ. ಅವ್ರು ನಮ್ಮ ಶಿಷ್ಯ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರೇ ನಮಗೆ ಗುರುಗಳು. ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಬೈಟ್ ಕಳಿಸಿದ್ದಾರೆ, ಅದನ್ನ ಇವಾಗ ಪ್ಲೇ ಮಾಡ್ತೀವಿ. ನಮಸ್ಕಾರ. ಏನು ನಾನು ಇಲ್ಲಿ ಬಂದಿದ್ದೀನಿ, ಈ ಚಿತ್ರದ ಬಗ್ಗೆ ಮಾತಾಡ್ತೀನಿ ಅನ್ನಿಸ್ತಿರ್ಬೋದು. ನಿಜ ಹೇಳ್ಬೇಕು ಅಂದ್ರೆ ಈ ಪ್ರೊಡಕ್ಷನ್ಗೆ ಆಮೇಲೆ ನನಗೆ 25 ವರ್ಷಗಳ ಹಿಂದಿನ ಸಂಬಂಧ. ಚಿತ್ರ ರಿಲೀಸ್ ಆಗೋ ಪ್ರೋಗ್ರಾಮ್ ಆದಾಗ ನಾವಲ್ಲಿ ಮೈಸೂರಲ್ಲಿ ಒಂದ್ಸತಿ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ನೊಬ್ರು ವಿಶೇಷವಾದ ವ್ಯಕ್ತಿ ಒಬ್ರು ಭೇಟಿ ಮಾಡಿದ್ರು. ಅವ್ರು ಯಾರು ಅಲ್ಲ, ಬಸವೇಗೌಡರವರು. ಅವರು ಕೂಡ ಚೇರ್ಮನ್ ಆಗಿದ್ರು. ಅವ್ರಿಗೆ ಅಭಿಮೇಲೆ ಈ ಕಲಾವಿದರ ಬಗ್ಗೆ, ಚಿತ್ರಗಳ ಬಗ್ಗೆ ಎಷ್ಟು ಅಭಿಮಾನ ಅಂದ್ರೆ ನಮ್ಮೆಲ್ಲ ಕಲಿಸಿ ಉಚ್ಚಾರ ಎಲ್ಲ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋದು. ಅದಾದ್ಮೇಲೆ ನಮ್ಮ ಪರಿಚಯ ಆಗಿ ಮುಂದುವರಿತು. ಆಗ ನಾನು ನೋಡಿದ ವ್ಯಕ್ತಿನೇ ಈ ರವಿ ಬಸವೇಗೌಡರವ್ರ ಮಗ, ಇನ್ನು ಚಿಕ್ಕ ಹುಡುಗ. ಅದಾದ್ಮೇಲೆ ಒಂದು 20 ವರ್ಷ ಆಗಿರ್ಬೋದು. ಇನ್ನೊಂದು ಚಿತ್ರ ನಾನು ಅನೌನ್ಸ್ ಮಾಡಿದಾಗ ಒಪ್ಪಿಟ್ಟು ಅಂತ ಮಾಡ್ಬೇಕಾದ್ರೆ ಬಂದು ನಾನು ಪಿಕ್ಚರಲ್ಲಿ ವರ್ಕ್ ಮಾಡ್ತೀನಿ ಅಂದ್ರು. ಆ ಪಿಕ್ಚರ್ ಅಷ್ಟೇ ವರ್ಕು ಮಾಡೋದು. ಈಗ ಅದೇ ಒಂದು ಉತ್ಸಾಹ ಬೆಳೆಸ್ಕೊಂಡು, ಆ ಪ್ರೀತಿ ಇಟ್ಕೊಂಡು ತಾನೇ ಪ್ರೊಡ್ಯೂಸ್ ಮಾಡಿ, ಹೀರೋ ಆಕ್ಟ್ ಮಾಡಿ, ಡೈರೆಕ್ಟ್ ಮಾಡಿ ಒಂದು ಚಿತ್ರ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಆ ಚಿತ್ರದ ಹೆಸರೇನು ಅಂದ್ರೆ ಅದು ನಾನು ಹೇಳಿದ್ರೆ ನೀವೇ ನೋಡಿ. ಆ ಚಿತ್ರದ ಟೈಟಲ್ ಪೋಸ್ಟರ್ ಲಾಂಚ್ ನನ್ನ ಕರೆದಿದ್ರು, ಕಾರಣಾಂತರದಲ್ಲಿ ನಿಮ್ಗೆ ಬರೋಕ್ಕಾಗ್ತಿಲ್ಲ. ಈ ಮೂಲಕ ನಾನು ವಿಶ್ ಮಾಡ್ತೀನಿ, ಈ ಚಿತ್ರ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ
ಆ ಚಿತ್ರದ ಟೈಟ್ಲ್ ಅಂಡ್ ಪೋಸ್ಟರ್ ಇವತ್ತು ಲಾಂಚ್ ಮಾಡ್ತಿದ್ದಾರೆ. ಆ ಟೈಟ್ಲ್ ಬಹಳ ಅದ್ಭುತವಾಗಿದೆ, ನೀವೇ ನೋಡಿ ಅದನ್ನ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ರವಿ ಅವರೇ, ಮತ್ತೆ ನಾನು ಬರ್ತೀನಿ, ಯಾವ್ದಾದ್ರು ಪ್ರೋಗ್ರಾಮ್ ಕರೀರಿ, ಬಂದು ನಿಮ್ಮ ಜೊತೆ ಇರ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಿ ನಿಮಗೆ, ನಿಮ್ಮ ತಂಡಕ್ಕೆ. ಥ್ಯಾಂಕ್ ಯು. ಮಗ ರವಿ ಗೌಡ, ನಾನು ಇವನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಬಸವೇಗೌಡ ಪರಿಚಯ. ನಾನು ಬಸವೇಗೌಡರ ಮಗ ಸಿನಿಮಾದಲ್ಲಿ ನಟಿಸ್ತಾನೆ, ಪ್ರೊಡ್ಯೂಸರ್ ಆಗ್ತಾನೆ, ಮತ್ತೆ ಡೈರೆಕ್ಟರ್ ಆಗ್ತಾರೆ ಅಂತೇಳಿ ಅನ್ಕೊಂಡಿರ್ಲಿಲ್ಲ. ಇವತ್ತು 2ನೇ ಸಿನಿಮಾದ ಇದು 2ನೇ ಸಿನಿಮಾದಲ್ಲಿ ಬಸವೇಗೌಡರು ಹೆಚ್ಚು ಮಾತಾಡಲ್ಲ. ಇವರು ಕೂಡ ಅದೇ ಕ್ಯಾರೆಕ್ಟರ್ ಇದೆ ಅನ್ನೋ ಕಾಣಿಸುತ್ತೆ, ಹೆರಿಡಿಟರಿ ಕ್ಯಾರೆಕ್ಟರ್. ಜಾಸ್ತಿ ಮಾತಾಡೋದು ಕಡಿಮೆನೆ. ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಅವರು ಒಳ್ಳೆಯ ನಟನಾಗಿ ಮೂಡ್ ಬರಲಿ ಅಂತೇಳಿ ಆಶಿಸ್ತೇನೆ. ಒಳ್ಳೆ ಡೈರೆಕ್ಟರ್ ಆಗಿ ಮೂಡ್ ಬರಲಿ ಅಂತೇಳಿ ಆಶಿಸ್ತೇನೆ. ಪ್ರೊಡ್ಯೂಸರ್ ದುಡ್ಡಿದ್ರೆ ಯಾರು ಮಾಡಬಹುದು, ಬಟ್ ಡೈರೆಕ್ಟರ್ ಆಗೋದು, ನಟನೆ ಮಾಡೋದಿದೆಯಲ್ಲ, ಅದು ರಕ್ತದಲ್ಲಿ ಬಂದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಬಸವೇಗೌಡ ಯಾವತ್ತೂ ನಾಟಕನೂ ಮಾಡಿಲ್ಲ. ಬಸವೇಗೌಡರ ಮಗ ನೀನು ಸಿನಿಮಾದಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಈ ಕ್ಷೇತ್ರದಲ್ಲಿ ನೀನು ಹೆಚ್ಚು ಇದನ್ನ ಪ್ರಬುದ್ಧವಾಗಿ ಬೆಳೀಲಿ ಅಂತೇಳಿ ಆಶಿಸ್ತೇನೆ. ನಾನು ಸಣ್ಣ ಹುಡುಗ ಇದ್ರು ಕೂಡ ನೋಡ್ತಾ ಇದ್ದೀನಿ, ಚಿಕ್ಕ ಹುಡುಗ ಇದ್ರು ಕೂಡ. ಇವ್ರ ಸಿಸ್ಟರ್ಸ್ ಗೊತ್ತು, ಇವನಿಗೆ ಗೊತ್ತು, ಬಸವೇಗೌಡನ ಗೊತ್ತು, ಬಸವೇಗೌಡರ ಮಿಸ್ಸಸ್ ಅಲ್ಲೇ ಕೂತಿದ್ದಾರೆ ಪಾಪ. ಅವರು, ನಾನು ಅನೇಕ ಸಾರಿ ಬಸವೇಗೌಡರ ಮನೆಯಲ್ಲಿ ಊಟಕ್ಕೆ ಹೋದಾಗ ಇವನು ಸಿಗ್ತಾ ಇದ್ದ ಅನೇಕ ಸಾರಿ. ಈಗ ಕಡಿಮೆ ಹೋಗೋದು ಕಡಿಮೆ ಇಲ್ಲ, ಈಗ ಕಡಿಮೆ ಇಲ್ಲ. ಹಿಂದೆ ಎಲ್ಲ ಬಹಳ ಸಾರಿ ಹೋಗ್ತಿದೆ. ಬಟ್ ಎನಿವೆ, ಸಿನಿಮಾದಲ್ಲಿ ಮಾಡ್ತಾ ಇದೀಯಾ, ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸು ಅಂತೇಳಿ ನಾನು ನಿನಗೆ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತೇನೆ. ಓಕೆ, ಇದನ್ನ ಐ ಆಮ್ ಗಾಡ್ ಅಂತೇಳಿ ಒಂದು ಹೊಸ ಟೈಟಲ್ ಅನ್ನ ಸಿನಿಮಾಕ್ಕೆ ಇಟ್ಟಿದ್ದಾರೆ. ಅದು ಇಂಗ್ಲಿಷ್ ನೇಮ್. ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ನಾನೇ ದೇವರು. ಸೊ ನಾನು ನೋಡ್ತೀನಿ, ಒಂದ್ ಸಿನಿಮಾ ನೋಡ್ತೀನಿ ಒಂದ್ಸರಿ. ಓಕೆ, ಸಿನಿಮಾ ನೋಡ್ತೀನಿ. ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಿಮಗೆ ಶುಭಾಶಯಗಳು. ರಾಜ್ಯದ ಮುಖ್ಯಮಂತ್ರಿಗಳೇ ಆಶೀರ್ವಾದ ಕೊಟ್ಟಿದ್ದು, ಇಡೀ ರಾಜ್ಯದ ಜನತೆ ಆಶೀರ್ವಾದ ಸಿಗ್ದಂಗಾಯ್ತು ಸರ್. ಈ ಸಂದರ್ಭದಲ್ಲಿ ನಾವು ಅವ್ರು ಹೇಳ್ದಂಗೆ ಹೆಚ್ಚಿಗೆ ಮಾತನಾಡಲ್ಲ. ಆದ್ರೆ ನಾನು ರವಿ ಇಬ್ರು ಹೋಗಿ ಮನೆಯಲ್ಲಿ ಬೆಂಗಳೂರಿನಲ್ಲಿ ಕೇಳ್ಕೊಂಡ್ವಿ. ರವಿನೇ ಹೇಳ್ದ, ಇಲ್ಲ ಅಂಕಲ್ ಕರಿಬೇಕಪ್ಪ, ನನಗೆ ಆಸೆ ಇದೆ ಅಂಕಲ್ ಅಂತ, ನಾವು ಇದನ್ನ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳ್ದ. ಆಯ್ತಪ್ಪ ಅಂತ ಹೋಗಿ ಕೇಳಿದ್ವಿ. ಅವ್ರು ಹೇಳಿದ್ರು, ಯಾವ್ದಾದ್ರು ಡೇಟ್ ತಗೊಂಡು ಮಾಡು ಅಂತ ಹೇಳಿದ್ರು. ಮೈಸೂರಲ್ಲಿ ಮಾಡ್ತೀವಿ ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಮೈಸೂರಲ್ಲಿ ಅವಕಾಶ ಆಯ್ತು ಅಂತ ಅವ್ರಿಗಿತ್ತು. ಆಮೇಲೆ ಶನಿವಾರ ಮೈಸೂರಿನಲ್ಲಿ ಇರೋದ್ರಿಂದ ಅವರ ಪ್ರೆಸ್ ಸೆಕ್ರೆಟರಿ ಪ್ರಭಾಕರ್ ಹೇಳಿದ್ರು, ಇಲ್ಲ ಮೈಸೂರಿನಲ್ಲಿ ಇರ್ತಾರೆ, ಶನಿವಾರ ಸಾಹೇಬ್ರ ಹತ್ರ ಮಾತಾಡಿ ಅಂತ. ನಾನು ಮೊನ್ನೆ ಅವನು ಹೋಗಿ ಮಾತಾಡಿದ್ದ, ನೆನ್ನೆ ನಾನು ಮಾತಾಡಿ ಹೇಳದಂತ ಸಂದರ್ಭದಲ್ಲಿ ಅವರು ದೊಡ್ಡ ಮನ್ಸು ಮಾಡಿ, ಅವ್ರಿಗೆ ಬಹಳ ಒತ್ತಡ ಇದೆ, ಬಹಳ ಕೆಲಸ ಕಾರ್ಯಗಳಿದ್ರು, ಪ್ರೋಗ್ರಾಮ್ಗಳಿತ್ತು. ಆದ್ರೂ ಕೂಡ ಅವ್ರು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಿದರೆ ಅದು ಒಂದು ದೊಡ್ಡ ದೇವರ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡೋದ್ರಿಂದ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಹಾಗೆ ಮಾದೇವಪ್ಪನವರು ಕೂಡ ಅವ್ರನ್ನ ಹೇಳಿದೆ, ಅದಕ್ಕೆ ಮಾದೇವಪ್ಪನವರು ಅವ್ರನ್ನೆಲ್ಲ ಕರೆದು ಇನ್ನೊಂದು ಟೀಸರ್ ಏನೋ ರಿಲೀಸ್ ಮಾಡೋಣ ಅಂತ ಹೇಳಿದ್ದ.
ಆದ್ರೆ ಅವರಿದ್ರು ಜೊತೆಲಿ ಅವ್ರಿಗೂ ಹೇಳಿದೆ. ಅವ್ರು ಹೇಳಿದ ತಕ್ಷಣ ಇಲ್ಲ ನಾವು ಬರ್ತೀವಿ ಸಾಹೇಬ್ರ ಜೊತೆ ಬನ್ನಿ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ, ನಾವೆಲ್ಲರೂ ಕೂಡ ಬಂದಿದ್ದೀರಿ, ಮಾಧ್ಯಮದವ್ರು ಬಂದಿದ್ದೀರಿ, ಸ್ನೇಹಿತರುಗಳು ಕೂಡ ಬಂದಿದ್ದೀರಿ, ಕುಟುಂಬದವ್ರು ಬಂದಿದ್ದಾರೆ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೊಮ್ಮೆ ಸಾಹೇಬ್ರಿಗೆ, ಸಿದ್ದರಾಮಯ್ಯನವರಿಗೆ ನಾನು ಯಾವಾಗ್ಲೂ ಸಾಹೇಬ್ರು ಅನ್ನಲ್ಲ, ಏನಣ್ಣ ಅಂತ ಇರ್ತೀನಿ. ಇವತ್ತೇನೋ ಸಡನ್ ಆಗಿ ಸಾಹೇಬ್ರು ಅಂತ ಬಂದಿದೆ, ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇದೀವಿ ಅಂತ ಹೇಳಿದೆ ಅಂತಂದ್ರೆ, ನನಗೆ ಗೊತ್ತಿರ್ತಕ್ಕಂಥ ಹುಡುಗ ಪ್ರೊಡ್ಯೂಸ್ ಮಾಡಿರೋದು, ಡೈರೆಕ್ಟ್ ಮಾಡಿರೋದು, ಮತ್ತೆ ನಟನೆ ಮಾಡಿರೋದು, ಅದಕ್ಕೋಸ್ಕರ ನೋಡಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.